ಪ್ರೈಸ್ ದಿ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನದ ವಾಕ್ಯವನ್ನ ನಾವು ನೋಡಿಕೊಳ್ಳೋಣ. ಕೀರ್ತನೆಗಳು 20ನೇ ಅಧ್ಯಾಯ 7ನೇ ವಚನದಲ್ಲಿ ಹೀಗೆ ಬರುತ್ತದೆ: ಕೆಲವರು ರಥಬಲದಲ್ಲಿ, ಕೆಲವರು ಅಶ್ವಬಲದಲ್ಲಿ ಹೆಚ್ಚಳ ಪಡುತ್ತಾರೆ, ನಾವಾದರೂ ನಮ್ಮ ದೇವರಾದ ಯೆಹೋವನಲ್ಲಿಯೇ. ಪ್ರಿಯ ದೇವ ಜನರೇ, ಈ ಲೋಕದ ಮನುಷ್ಯರು ಅಶ್ವಬಲದಲ್ಲಿ ಅಥವಾ ರಥಬಲದಲ್ಲಿ, ಅಂದರೆ ಅವರು ಸಂಪಾದಿಸಿರುವಂತಹ ಹಣದ ಮೇಲಾಗಲಿ ಅಥವಾ ಅವರು ಏನನ್ನ ಗಳಿಸಿದಾರೋ ಅವರ ಆಸ್ತಿಯ ಮೇಲಾಗಲಿ ಅವರು ಹೆಚ್ಚಳ ಪಡುವಾಗ, ಅವರ ಬಳಿಯಲ್ಲಿರುವಂತಹ ಜನರ ಮೇಲೆ ಅವರು ಹಿಕ್ಕುವಾಗ, ನಾವಾದರೂ ನಮ್ಮ ಕರ್ತನಾದ ಯೆಹೋವನ ಮೇಲೆಯೇ ಹೆಚ್ಚಳ ಪಡುವವರಾಗಿದ್ದೇವೆ. ನಮ್ಮ ಬಳಿಯಲ್ಲಿ ಹಣವಿಲ್ಲದಿರಬಹುದು, ನಮ್ಮ ಬಳಿಯಲ್ಲಿ ಆಸ್ತಿ ಇಲ್ಲದಿರಬಹುದು, ಅಥವಾ ನಮ್ಮ ಬಳಿಯಲ್ಲಿ ಗುಂಪು ಗುಂಪಾಗಿ ಇರುವಂತಹ ಜನರು ಇಲ್ಲದಿರಬಹುದು. ಆದರೆ ಕರ್ತನಾದ ಯೇಸು ಕ್ರಿಸ್ತನು ಒಬ್ಬನು ನಮ್ಮ ಬಳಿಯಲ್ಲಿ ಇರುವಾಗ, ನಮ್ಮನ್ನು ನಾವು ಆತನಲ್ಲಿ ನಾವು ತಗ್ಗಿಸಿಕೊಳ್ಳುವಾಗ, ಆತನು ಎಲ್ಲರ ಮುಂದೆ ನಮ್ಮನ್ನು ಹೆಚ್ಚಿಸುವವನಾಗಿದ್ದಾನೆ. ಪ್ರಿಯರೇ, ಎಲ್ಲರ ಮುಂದೆ ನಮ್ಮ ತಲೆಯನ್ನ ಎತ್ತುವವನಾಗಿದ್ದಾನೆ. ಈ ಲೌಕಿಕವಾದ ವಿಚಾರಗಳಲ್ಲಿ ನಾವು ಹೆಚ್ಚಳ ಪಡುವಾಗ ಅದು ಒಂದಲ್ಲ ಒಂದು ದಿನ ವ್ಯರ್ಥವಾಗುವಂಥದ್ದಾಗಿದೆ. ಆದರೆ ಕರ್ತನಲ್ಲಿ ನಾವು ಹಿಗ್ಗುವಾಗ, ಕರ್ತನಲ್ಲಿ ನಾವು ಹೆಚ್ಚಳ ಪಡುವಾಗ, ಆತನು ನಮ್ಮನ್ನ ಕೊನೆಯವರೆಗೂ ನಡೆಸಿಕೊಂಡು ಹೋಗುವವನಾಗಿದ್ದಾನೆ. ಪ್ರಿಯರೇ, ಮೊಟ್ಟ ಮೊದಲನೆಯದಾಗಿ ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ತವಕ ಪಡುವಾಗ ಅವು ಎಲ್ಲಗಳ ಮೂಲಕವಾಗಿ ಕರ್ತನು ನಮಗೆ ಎಲ್ಲವನ್ನ ಒದಗಿಸಿಕೊಡುವವನಾಗಿದ್ದಾನೆ. ನಮಗೆ ಏನು ಬೇಕೋ, ನಾವು ಯಾವುದರ ಮೇಲೆ ಆಸೆ ಪಟ್ಟಿದ್ದೇವೋ, ನಾವು ಯಾವುದನ್ನ ಬಯಸುವವರಾಗಿದ್ದೇವೋ, ಕರ್ತನಲ್ಲಿ ನಾವು ತಗ್ಗಿಸಿಕೊಳ್ಳುವಾಗ ಆತನು ನಾವು ಏನನ್ನ ಬಯಸುವಾಗ ಆತನು ಎಲ್ಲವನ್ನ ನಮಗೆ ಒದಗಿಸುವವನಾಗಿದ್ದಾನೆ. ಈ ಲೋಕದಲ್ಲಿ ಹೆಚ್ಚಳ ಪಡುವುದಕ್ಕಿಂತ ಹೆಚ್ಚಿನದಾಗಿ ನಮ್ಮ ಕರ್ತನಲ್ಲಿ ನಾವು ಹೆಚ್ಚಳ ಪಡುವಾಗ ಆತನು ನಮ್ಮನ್ನ ಹೆಚ್ಚಿಸುವವನಾಗಿದ್ದಾನೆ. ನಮ್ಮನ್ನು ನಾವು ತಗ್ಗಿಸಿಕೊಂಡು ಆತನನ್ನು ನಾವು ಹೆಚ್ಚಿಸುವಾಗ ಕರ್ತನು ಕೂಡ ನಮ್ಮನ್ನ ಇತರರ ಮುಂದೆ ನಮ್ಮನ್ನ ಹೆಚ್ಚಿಸುವವನಾಗಿದ್ದಾನೆ. ಪ್ರಿಯರೇ, ಈ ವಾಕ್ಯದ ಮೂಲಕವಾಗಿ ಕರ್ತನು ನಿಮ್ಮನ್ನ ಆಶೀರ್ವಾದ ಮಾಡಲಿ. ದೇವರು ನಿಮ್ಮೊಂದಿಗಿರಲಿ. ಆಮೇಲೆ